ನೋಡು. ನಮಸ್ಕಾರ ರೀ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ 7:30 ಆಗೈತೆ ನೋಡ್ರಿ. ಬೆಳಗ್ಗೆ ಎದ್ದು ಯೋಗ ಮುಗಿಸಿ ಮತ್ತು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಜಳಕ ಮಾಡಿಬಿಟ್ಟು ಈಗ ದೇವ್ರಿಗೆ ನಮಸ್ಕಾರ ಮಾಡಾಕಂತೀನಿ ನೋಡ್ರಿ. ನಮ್ಮ ಮನೆಯವ್ರು ಪೂಜೆ ಮಾಡಿದ್ರು, ಹೀಗಾಗಿ ನಾನು ಜಳಕ ಮಾಡಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಕೊಳ್ಬೇಕ್ರಿ. ಇವತ್ತು ಬರೀ ದೋಸೆ ಮತ್ತು ಕೊಬ್ಬರಿ ಚಟ್ನಿನ ರೆಡಿ ಮಾಡ್ಕೋಬೇಕು. ನಮ್ಮ ಮನೆಯವ್ರು ಈ ಕಡೆ ಚಹಾ ಮಾಡಾಕತ್ತಾರ ನೋಡ್ರಿ. ನಾನು ಚಹಾ ಮಾಡಿ ಕೊಟ್ಟಿಲ್ಲ ಅವ್ರಿಗೆ, ಅಂದ್ರೆ ಚಹಾ ಕುಡಿಬೇಡ್ರಿ ದೋಸೆನ ತಿನ್ನಾಕತ್ರಿ ಅಂತ ಅನ್ನಕತ್ತಿದ್ದೆ. ಅವರಿಗೆ ಚಹಾ ಮತ್ತು ಬಂದವಲ್ರಿ ಅವನ್ನ ತಿನ್ಬೇಕಂತೇಳಿ ಅನ್ಸಾಕತ್ತೈತಿ. ಅದಕ್ಕಾಗಿ ಚಹಾ ರೆಡಿ ಮಾಡ್ಕೊಳಕತ್ತಿದ್ರು. ಅಂದ್ರೆ ಆಮೇಲೆ ನಾಷ್ಟ ಮಾಡಿಬಿಟ್ಟು ತಿನ್ನಾಕತ್ರಿ, ಫಸ್ಟಿಗೆ ನಾಷ್ಟನೇ ಮಾಡಾಕತ್ರಿ ಅಂತ ಅನ್ನಕತ್ತಿದ್ದೆ. ಅಂದ್ರೆ ನನಗೆ ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆ ಒಳಗೆ ಚಹಾ ಕುಡಿದ್ಬಿಟ್ರೆ ಆಗಂಗಿಲ್ಲ ರೀ, ಅಂದ್ರೆ ವಾಮೆಂಟ್ ಬಂದವ್ರಿಗತ್ಲೆ ಆಗುತ್ತಾ. ಅದಕ್ಕಾಗಿ ಎಲ್ಲರಿಗೂ ಅದೇ ರೀತಿ ತಿಳ್ಕೊಂಡ್ಬಿಡ್ತೀನಿ ನಾನು. ಅಂದ್ರೆ ಅವರಿಗೆಲ್ಲ ಆಗಂಗಿಲ್ಲ ರೀ ಆ ರೀತಿ. ಬಟ್ ನಾನು ಮಾತ್ರ ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಚಹಾ ಬಿಸ್ಕೆಟ್ ಆಗಲಿ ಚಹಾ ಬ್ರೆಡ್ ಆಗಲಿ ಏನಾರು ತಿಂದುಬಿಟ್ರೆ ಫುಲ್ ನನಗೆ ಪಿತ್ತು ಜಾಸ್ತಿ ಆಗುತ್ತೆ ರೀ. ಅದಕ್ಕೆ ನನಗೆ ನಾನು ತಿನ್ನಕ್ಕೆ ಹೋಗಂಗಿಲ್ಲ. ಅವರಿಗೆ ಬೇಡ ಅಂತ ಅನ್ನಕತ್ತಿದ್ದೆ. ಅವರು ಕೇಳಿಲ್ಲ ನಾನು ಚಹಾ ಮಾಡ್ತೀನಿ ಅಂತೇಳಿ ಚಹಾ ರೆಡಿ ಮಾಡ್ಕೊಳಕತ್ತಿದ್ರು. ಮತ್ತು ತನಗೂ ಕೇಳಿದ್ರು ಚಹಾ ಕುಡಿತೀರಿ ನೀವು ಅಂತೇಳಿ. ತನೂ ನಾನು ಕುಡಿತೀನಿ ಪಪ್ಪ ಮತ್ತು ಮನೂ ನಾನು ಕುಡಿತೀನಿ ಪಪ್ಪ ಅಂತ ಹೇಳೋಣ 3 ಮಂದಿಗೆ ಚಹಾನ ರೆಡಿ ಮಾಡ್ಕೊಳಕತ್ತಾರೆ ನೋಡ್ರಿ. ನಾನಿದ್ರೆ ಜಳಕ ಮಾಡಿ ಬಂದು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಈಗ ಕೊಬ್ಬರಿ ಎಲ್ಲ ತೆಗೆದ್ಬಿಟ್ಟು ಚಟ್ನಿಗೆ ರೆಡಿ ಮಾಡ್ಕೋಬೇಕ್ರಿ. ಇವತ್ತಿನ ಪಲ್ಯದು ಏನು ಮಾಡೋಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ಬಟಾಟಿನೂ ಇಲ್ಲ ರೀ, ಖಾಲಿ ಆಗ್ಯಾವ ನಿನ್ನೆ ವಡಾಪಾವ್ ಮಾಡಿದ್ಮೇಲೆ. ಅದಕ್ಕಾಗಿ ಬರೀ ಚಟ್ನಿ ಅಷ್ಟು ಮಾಡಿಕೊಟ್ಟು ಚಟ್ನಿ ಅಷ್ಟು ಮಾಡಿಟ್ಬಿಟ್ಟು ದೋಸೆ ಹಾಕಿ ಕೊಡಬೇಕು. ಹೀಗಾಗಿ ನಾನು ಈ ಕಡೆ ಜೀರಿಗೆ ನೀರನ್ನು ಕುಡಿಯಾಕತ್ತೀನಿ ನೋಡ್ರಿ. ಅವರೆಲ್ಲ ಚಹಾ ಅಂದ್ರೆ ಬ್ರೆಡ್ ಮೊನ್ನೆ ವಡಾಪಾವ್ ಮಾಡಂದಾಗ ತಂದಿದ್ದಲ್ರಿ, ಅದಕ್ಕಾಗಿ ಬೆಳಗ್ಗೆ ಎದ್ದು ಕೂಡಲೇ ಅವ್ನು ಇದ್ವಲ್ಲ ಅದನ್ನೇ ಹಚ್ಕೊಂಡ್ಬಿಟ್ಟು ಚಹಾ ಬ್ರೆಡ್ ತಿಂದ್ರೆ ಆಯ್ತು ಅಂತೇಳಿ ತಿನ್ನಾಕತ್ತಾರೆ ನೋಡ್ರಿ. ಅಂದ್ರೆ ಬಂದ್ರಿ ಅವು ವಡಾಪಾವ್ ಸಂಗಟೆಲ್ಲ ಏನು ತಿಂತೀವಲ್ಲ ಅದನ್ನೇ ಚಹಾ ಸಂಗಟ ಹಚ್ಕೊಂಡು ತಿನ್ನಾಕತ್ರ ಅವು ಇಷ್ಟ ಆಗ್ತಾವ್ರಿ. ಅಂದ್ರೆ ಇವು ಕಟ್ಟಿಗೆ ಬರ್ತಾವಲ್ಲ, ಏನಂತಾರೆ ನಾವು ಬಟ್ರ್ ಅಂತೀವಿ. ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಭಾಳ ಕಿರಾಣಿ ಅಂಗಡಿ ಒಳಗೆ ಮತ್ತು ಊರಾಗೆಲ್ಲ ಮಾರ್ಕೊಂತ ಬರ್ತಿದ್ರಲ್ಲ ಹಳ್ಳಿಗಳ ಕಡೆ. ಮತ್ತು ಅವಾಗಂತೂ ಏನು ಜಾಸ್ತಿ ಏನು ತಿನ್ನಕ್ಕೆ ಸಿಗ್ತಿದ್ದಿಲ್ಲ. ಅವನೇ ಬೆಳಗ್ಗೆ ಎದ್ದು ಕೂಡಲೇ ಚಹಾ ಮತ್ತು ಬಟ್ರ್ ಹಾಕ್ಕೊಂಡು ತಿಂದಿದ್ದ ಅದನ್ನೇ ಹೇಳಾಕತ್ತಿದ್ರು ನಮ್ಮ ಮನೆಯವರು ಸಣ್ಣವರಿದ್ದಾಗ. ಇವನಂತೂ ಭಾಳ ಇಷ್ಟಪಟ್ಟು ತಿಂತಿದ್ವಿ. ಒಂದು ದೊಡ್ಡ ಬುಟ್ಟಿ ಒಳಗೆ ಅಂದರೆ ಸಣ್ಣ ಸಣ್ಣ ಬೌಲ್ ಬರ್ತಾವಲ್ರಿ, ಅದ್ರೊಳಗೆ ಫುಲ್ ಚಹಾ ಮತ್ತು 2-3 ಬಟ್ರ್ ಹಾಕಿಬಿಟ್ಟು ಚಮಚಲ್ಲಿ ತಿಂತಿದ್ವಿ. ಭಾಳ ಇಷ್ಟ ಆಗ್ತಿತ್ತು. ಅವು ನೋಡಿಬಿಟ್ಟು ಇವತ್ತು ತಾವೇ ಚಹಾ ಮಾಡಿಕೊಂಡೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಯಾರು. ಮನಗೂ ಚಹಾನ ಸೋಸಿಟ್ಟಾರೆ. ತೊಗೊಂಡು ಹೋದ್ಲು. ಮನು ಇನ್ನೂ ತೊಗೊಂಡು ಹೋಗಿಲ್ಲ ರೀ. ತೊಗೊಂಡು ಹೋಗಂದು ಕೂಡಲೇ ಇನ್ನೂ ನಿಂತಾನು. ಅಂದ್ರೆ ಮೊಬೈಲ್ ನೋಡಕ್ಕಂದ್ರೆ ಹಂಗೆ ಮಕ್ಕಳು ಬೇರೆದು ಏನು ಹೇಳಿದ್ರು ಅಷ್ಟು ಜಲ್ದಿ ನೆನಪಾಗೋದೇ ಇಲ್ಲ. ಹಿಂಗಾಗಿ ಕುಡಿಯಪ್ಪ ಅಂತ ಅನ್ನಕತ್ತಿದ್ದೆ. ನಮ್ಮ ಮನೆಯವ್ರಿಗೆ ಅದನ್ನೇ ಅನ್ನಕತ್ತಿದ್ದೆ. ಅವು ರೌಂಡ್ ಬರ್ತಿದ್ವು ರೀ. ಅದು ಐಸ್ ಕ್ರೀಮ್ ಮೇಲೆ ಹಾಕ್ತಾರಲ್ಲ ಆ ಥರ, ಆ ಥರನೂ ಬರ್ತಿದ್ವು. ಅವು ಭಾಳ ಇಷ್ಟ ಆಗ್ತಿದ್ವು. ನಮ್ಮ ಅಜ್ಜಿ ಅದು ಬಜಾರ್ಗೆ ಹೋಗ್ತಿರಲ್ರಿ, ಸಂತಿಗೆ ಹೋದಾಗ ವಾರಕ್ಕೊಂದ್ಸಲ ತೊಗೊಂಡು ಬರ್ತಿದ್ರು. ನಾವು ತಿಂತಿದ್ದೀವಿ ಅಂತ ಹೇಳಾಕತ್ತಿದ್ದಾರೆ. ಅಂದರೆ ಡೈಲಿ ಏನು ತಿಂತಿದ್ದಿಲ್ಲ, ವಾರಕ್ಕೊಂದ್ಸಲ ಸಂತಿಗೆ ಹೋಗ್ತಿದ್ರಲ್ಲ, ಅಂದ್ರೆ ಕಾಯಿಪಲ್ಯ ತರಾಕ್ರಿ ಅವಾಗಷ್ಟೇ ತರ್ತಿದ್ರು, ಅವಾಗಷ್ಟೇ ತಿನ್ನೋದು. ಈಗ ಅದನ್ನೆಲ್ಲ ಇಬ್ಬರದು ಮಾತುಕತೆ ಮುಗೀತು. ಅವರು ಚಹಾ ಕುಡಿದು ಹೋದರು. ಈ ಕಡೆ ನಾನು ನಾಷ್ಟಕ್ಕೆ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಇನ್ನು ಕೊಬ್ಬರಿ ಚಟ್ನಿ ಮತ್ತು ಅನ್ನ ಒಗ್ಗರಣೆನ ಹಾಕಬೇಕು. ನಿನ್ನೆ ವಿಡಿಯೋ ಹಾಕಿದ್ದೆ ಅಲ್ರಿ ನನ್ನ ಬರ್ತಡೇದು ಲಾಗ್. ಭಾಳ ಜನ ಸಿಸ್ಟರ್ಸ್ ವಿಶ್ ಮಾಡಿದ್ರಿ, ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ರೀ. ಅಂದರೆ ರಕ್ತ ಸಂಬಂಧ ಹಂಚ್ಕೊಂಡು ಹುಟ್ಟಿದವ್ರು ಅಷ್ಟೇ ಅಕ್ಕ ತಂಗಿ ಎಲ್ಲ, ನೀವು ಅಷ್ಟೆಲ್ಲ ಪ್ರೀತಿ ತೋರಿಸ್ತಿರಲ್ಲ. ನನಗಂತೂ ಏನಂತಾರೋ ಹೇಳಕ್ಕೆ ಪದಗಳ ಸಾಲಂಗಿಲ್ಲ, ಅಷ್ಟು ಖುಷಿ ಆಗ್ತೈತಿ. ಅಂದರೆ ಈಗಿನ ಜನ್ರೇಷನ್ ಒಳಗೆ ರಕ್ತ ಸಂಬಂಧಿಕರೇ ನೆನಪಿಟ್ಕೊಳ್ಳಂಗಿಲ್ಲ, ಅಂದರೆ ಸ್ವಂತ ಅಕ್ಕ ತಂಗಿನೇ ನೆನಪಿಟ್ಕೊಳ್ಳಲ್ಲ. ನೀವೆಲ್ಲ ಇಷ್ಟು ವಿಶ್ ಮಾಡ್ತಿರಲ್ಲ, ಹಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಪ್ರೀತಿ ತೋರಿಸ್ತೀರಿ ಮತ್ತು ಅದನ್ನ ಏನಂತಾರಲ್ಲ ಆ ಥರ ಎಮೋಷ್ನಲ್ ಆಗ್ಬಿಡ್ತೀನಿ ನಾನಂತೂ. ನೆನಪಾಗ್ಬಿಡ್ತಂದ್ರೆ ಎಲ್ಲರಿಗೂ ವಿಶ್ ಮಾಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ತುಂಬ ಹೃದಯದ ಧನ್ಯವಾದಗಳು ರೀ.
ಇಷ್ಟೆಲ್ಲ ಪ್ರೀತಿ ತೋರಿಸಿದ್ದಕ್ಕೆ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ. ಈಗ ಚಟ್ನಿನೂ ರೆಡಿ ಮಾಡ್ಕೊಂಡೆ ನೋಡಿರಿ. ಇವತ್ತು ಸಿಂಪಲ್ಲಾಗೆ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅದು ಅನ್ನ ಇತ್ತಲ್ರಿ ಹಂಗೆ ಇಟ್ಬಿಟ್ರೆ ವೇಸ್ಟ್ ಆಗುತ್ತೆ. ಅಂದ್ರೆ ಫ್ರಿಜ್ನಾಗ ಇಟ್ಟ ತಕ್ಷಣ ತಿನ್ನಾಕ ಮನಸ್ಸೇ ಬರೋಂಗಿಲ್ಲ. ಅದಕ್ಕಾಗಿ ಒಗ್ಗರಣೆ ಹಾಕಿಬಿಟ್ಟು ದೋಸೆ ಮತ್ತು ಇದನ್ನು ಸ್ವಲ್ಪ ತಿಂದ್ರೆ ಆಯಿತು, ವೇಸ್ಟ್ ಮಾಡೋಕ್ಕಿಂತ ಅಂತ ರೆಡಿ ಮಾಡಿ ಇಟ್ಟೆ. ಅಂದರೆ ನಾನು ಮೆಣಸಿನ್ಕಾಯಿ ಹಾಕೋಂಗಿಲ್ಲ, ಸೇಮ್ ಪುಳಿಯೋಗರೆ ಥರನೇ ಆಗುತ್ತೆ. ಆ ಥರ ಅಷ್ಟು ಟೇಸ್ಟ್ ಏನು ಆಗೋಲ್ಲ, ಬಟ್ ಆ ಥರ ಸೇಮ್ ಟೇಸ್ಟ್ ಬರುತ್ತೆ. ಮಸಾಲೆ ಖಾರ ಹಾಕಿಬಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ರೀ ಅದನ್ನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ದೋಸೆನೂ ರೆಡಿ ಮಾಡ್ಕೋಬೇಕು ನೋಡಿರಿ. ಹಿಟ್ಟನ್ನು ಸ್ವಲ್ಪ ಎತ್ತಿ ಇಟ್ಕೊಂಡೆ ಅಂದರೆ ಜಾಸ್ತಿ ಆಗುತ್ತಲ್ಲ, ಅನ್ನ ಬೇರೆ ಐತೆ ಅಂತೇಳಿ ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಹಾಕಿಬಿಟ್ಟು ದೋಸೆ ಹಾಕಿ ಕೊಡ್ಬೇಕ್ರಿ ಎಲ್ಲರಿಗೆ. ಒಂದೆರಡು ದೋಸೆ ಒಂದು ಸ್ವಲ್ಪ ಅನ್ನ ತಿಂದುಬಿಟ್ರೆ ಹೊಟ್ಟೆ ತುಂಬುತ್ತೆ, ವೇಸ್ಟ್ ಮಾಡಬಾರ್ದಂತ ಆ ರೀತಿ ಮಾಡಿದ್ದು. ದೋಸೆನೂ ಭಾಳ ಮಸ್ತ್ ಬರ್ತಾವೆ ರೀ. ಆಲ್ರೆಡಿ ನಾನು ದೋಸೆ ಹಿಟ್ಟು ಯಾವ ರೀತಿ ರೆಡಿ ಮಾಡ್ಕೊಂತಂತ ಶೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ಅಂದಾಜು ಹಾಕ್ತೀನಿ ರೀ ನಾನು, ಜಾಸ್ತಿ ಅಂದರೆ ಏನಂತಾರೆ ಅಳತೆ ಮಾಡೇನು ಹಾಕೋಂಗಿಲ್ಲ. ಆಲ್ರೆಡಿ ನಿಮ್ಮ ಸಂಗಟ ಯಾವ ರೀತಿ ಅಳತೆ ಮಾಡಿ ಹಾಕಿನಂತ ಶೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ಎಷ್ಟು ಅಕ್ಕಿ ಮತ್ತು ಎಷ್ಟು ಉದ್ದಿನಬೇಳೆ ಹಾಕ್ತೀನಂತ. ನಾನಂತೂ 1 kg ಉದ್ದಿನಬೇಳೆ, 1-2 ಹಿಡಿಯಷ್ಟು 1 kg ಅಕ್ಕಿ, 2 ಹಿಡಿಯಷ್ಟು ಉದ್ದಿನಬೇಳೆ, 1-2 ಅಥವಾ 1 ಹಿಡಿಯಷ್ಟು ಕಡಲೆಬೇಳೆ, 1 ಚಮಚದಷ್ಟು ಮೆಂತ್ಯ ಅಷ್ಟು ಹಾಕಿಬಿಟ್ಟು ನೆನೆಸಿ ರುಬ್ಬಂದಾಗ ಅವಲಕ್ಕಿ ಅಥವಾ ಅನ್ನನ ಹಾಕಿಬಿಟ್ಟು ರುಬ್ತೀನಿ. ಭಾಳ ಮಸ್ತ್ ಬರ್ತಾವೆ ದೋಸೆ. ನೀವು ಬ್ರೆಡ್ ಥರನೂ ಮಾಡ್ಕೋಬೋದು, ಈ ರೀತಿ ಕ್ರಿಸ್ಪಿಯಾಗೂ ಮಾಡ್ಕೋಬೋದು. ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ನೋಡಿರಿ. ಈಗ ಎಲ್ಲರಿಗೂ ಮಸ್ತಾಗಿ ಕ್ರಿಸ್ಪಿ ದೋಸೆ ಮಾಡಿ ಕೊಟ್ಬಿಡ್ತೀನಿ. ಭಾಳ ಮಸ್ತ್ ಬರ್ತಾವೆ. ಈ ತವಿ ಒಳಗೆ ಸ್ವಲ್ಪ ನಡುವು ಹತ್ತಾಕತ್ತಾವ್ರಿ, ಯಾಕಂದ್ರೆ ಭಾಳ ದಿವಸ ಆಯ್ತು ಅದು ತೊಗೊಂಡ್ಬಿಟ್ಟು. ಅದಕ್ಕಾಗಿ ನಡು ಒಂಚೂರ ಹತ್ತಾಕತ್ತಾವು. ಸುತ್ತೆಲ್ಲ ದಿಪ್ಪ ಐತಿ, ನಡು ಒಂಚೂರು ತೆಳಗಾಗೈತಲ್ರಿ, ಅದಕ್ಕಾಗಿ ಹೊತ್ತಾಕತ್ತಾವು. ಈಗ ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡಾಕತ್ತೀನಿ ನೋಡಿರಿ. ಒಂದು ದೋಸೆ 1-2 ಚಮಚ ಅನ್ನ ತಿಂದುಬಿಟ್ರೆ ಹೊಟ್ಟೆ ತುಂಬತೈತಿ. ಅಂದರೆ ಏನಂತಾರು ಜಾಸ್ತಿ ತಿನ್ನೋಕ್ಕಿಂತ ಸ್ವಲ್ಪ ನೋಡ್ಕೊಂಬಿಟ್ಟನ ತಿನ್ಬೇಕ್ರಿ, ಆವಾಗ ದಪ್ಪ ಆಗಂಗಿಲ್ಲ ಜಲ್ದಿ. ಇಲ್ಲಾಂದ್ರೆ ನಾವು ಹೊಟ್ಟೆ ತುಂಬಿದ ಮೇಲೆ ಹಂಗೆ ತಿಂದುಬಿಟ್ರೆ ದಪ್ಪ ಆಗಕ್ಕೆ ಸ್ಟಾರ್ಟ್ ಆಗ್ತೀವಿ. ಮತ್ತು ಡೈಲಿ ಸ್ವಲ್ಪ ಬೆಳಗ್ಗೆ ಮತ್ತು ಮನ್ಕೊಳಂದಾಗ ಬಿಸಿನೀರು ಕುಡಿಬೇಕು. ಅಂದರೆ ಬೆಳಗ್ಗೆ ಎದ್ದು ಕೂಡಲೇ 1 ಗ್ಲಾಸ್, ಮತ್ತು ಊಟ ಗೀಟ ಎಲ್ಲ ಆದಮೇಲೆ ಒಂದು ಅರ್ಧ ತಾಸು ಬಿಟ್ಟು 1 ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಮನ್ಕೋಬೇಕ್ರಿ. ಆವಾಗ ವೇಟ್ ಜಾಸ್ತಿ ಆಗಂಗಿಲ್ಲ ಮತ್ತು ಏನಂತ ಕಂಟ್ರೋಲ್ದಾಗ ಇರ್ತೈತಿ. ನಾನು ಅಷ್ಟು ಜಾಸ್ತಿನ ತಿನ್ನಂಗಿಲ್ಲ, ನೋಡ್ಕೊಂಬಿಟ್ಟು ತಿನ್ನೋದು. ಮಧ್ಯಾಹ್ನ ಅಷ್ಟೇ ರೀ, ದೋಸೆ ಮಾಡಿಬಿಟ್ರೆ ಮಧ್ಯಾಹ್ನ ಮತ್ತು ಬೆಳಗ್ಗೆ ಬೇರೆದೇನು ಮಾಡೋದು ಹತ್ತಂಗಿಲ್ಲ. ಅಂದರೆ ಬೆಳಗ್ಗೆ ದೋಸೆ ಮಾಡಿಬಿಟ್ಟು ಮಧ್ಯಾಹ್ನ ದೋಸೆನೇ ಮಾಡಿ ಕೊಟ್ಬಿಡ್ತೀನಿ. ನನಗೆ ಇಷ್ಟ ಆಗ್ತೈತಿ. ನಮ್ಮ ಮನೆಯವರಂತೂ ಡಬ್ಬಿ ಒಯ್ಯಂಗಿಲ್ಲ ರೀ. ಈಗ ಒಂದು ತಿಂಗಳಾಯಿತು ಅಲ್ಲೇ ಕ್ಯಾಂಟೀನ್ದಾಗ ಊಟ ಮಾಡಾಕತ್ತಾರೆ, ಹಾಗಾಗಿ ಡಬ್ಬಿ ಒಯ್ದಿಲ್ಲ ರೀ. ಅವರೊಂದು ದೋಸೆ ತಿಂದುಬಿಟ್ಟು ಹೋದರು. ನಾನು ಮಧ್ಯಾಹ್ನ ತನಗೆ ದೋಸೆನ ಹಾಕಿ ಕೊಟ್ಟೆ. ಮತ್ತು ನಾನಿದ್ರೆ ಕುಂಬಳಕಾಯಿ ಹಾಲು ತಿನ್ಬೇಕಂತೇಳಿ ಕುಂಬಳಕಾಯಿನೂ ಕುದಿಸಿಟ್ಟಿದ್ದೀನಿ ರೀ ಫಸ್ಟಿಗೆ. ಎಲ್ಲರಿಗೆ ದೋಸೆ ಮತ್ತು ಹಿಂಡಿ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತ್ ಹತ್ತೈತ್ರಿ. ನಮ್ಮ ಮನೆಯೊಳಗೆ ಪಲ್ಯ ಮಾಡ್ಲಿಕ್ಕಂದ್ರೆ ಹಿಂಡಿ ಹಾಕಿನೇ ಕೊಡ್ಬೇಕ್ರಿ. ಬರೀ ಚಟ್ನಿ ಅಷ್ಟೇ ಮಾಡಿಬಿಟ್ರೆ ಅಷ್ಟು ಇಷ್ಟಪಟ್ಟಂಗಿಲ್ಲ. ನಂಗೆ ಚಟ್ನಿನೂ ಮಾಡೋಕ್ಕಾಗಿಲ್ಲಲ್ಲ, ಪಲ್ಯನೂ ಮಾಡೋಕ್ಕಾಗಿಲ್ಲ ಅಂತ ನಾನು ಹಿಂಡಿ ಮತ್ತು ತುಪ್ಪನ ಹಾಕಿ ಕೊಟ್ಟಿದ್ದೀನಿ. ಈ ಕಡೆ ಕುಂಬಳಕಾಯಿ ಕುದಿಸಿಟ್ಟಿದ್ದೀನಿ ರೀ, ಮತ್ತು ಹಾಲು ಕಾಸಿಟ್ಟಿದ್ದೀನಿ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟೈತ್ರಿ ಇದು ಕುಂಬಳಕಾಯಿ. ಅಂತೂ ಡೈಲಿ ಕೊಟ್ಟರೆ ತಿಂತೀನಿ. ಈಗ ಖಾಲಿ ಆಗೈತಿ, ಇನ್ನೊಂದು ಚೂರು ಐತಿ, ಅದನ್ನ ಸಾಂಬಾರು ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಇನ್ನೊಂದ್ಸಲ ತರಬೇಕಾಗೈತ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಹತ್ತೈತಿ. ಸೇಮ್ ನಾವು ಶಾವಿಗೆ ಹಾಲು ಬೆಲ್ಲ ಹಾಕ್ಕೊಂಡು ತಿಂತೀವಲ್ಲ ಅದೇ ಟೇಸ್ಟ್ ಬರುತ್ತೆ. ಈಗ ಸಂಜೆ ಮುಂದಾಗಿದ್ರೆ ಇವತ್ತಂತೂ ಸರಿಯಾಗಿ ಅಡುಗೆ ಮಾಡಿಲ್ಲ ರೀ, ಬರೀ ದೋಸೆನೇ ಮಾಡಿಕೊಟ್ಟಿದ್ದು. ಅದಕ್ಕಾಗಿ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಆ್ಯಕ್ಚುಲಿ ಶೇವ ಮಾಡೋದು ಹಿಡಿಯೋ ಶೇರ್ ಮಾಡ್ಕೋಬೇಕಿತ್ತು. ಮೊಬೈಲ್ ತಂದು ಕುಂತಿದ್ದ, ಹೀಗಾಗಿ ಮತ್ತೆ ತೊಗೊಂಡು ಬಾ ಅಂದ್ರೆ ಸಿಟಿಗೆ ಬರುತ್ತಾ ಅಂತೇಳಿ ನಾನು ಏನೂ ಅನ್ನಕ್ಕೆ ಹೋಗಲಿಲ್ಲ ರೀ. ಲಾಸ್ಟಿಗೆ ಮುಂದಾಗ ಬಂದು ಆವಾಗ ಸ್ವಲ್ಪ ವಿಡಿಯೋ ಮಾಡಿದ್ದೆ ಅಷ್ಟೇ ರೀ. ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ಕೊತೀನಿ. ಭಾಳ ಮಸ್ತ್ ಬರ್ತಾವೆ ರೀ. ಹೊರಗಡೆಕ್ಕಿಂತ ಮನೆಯೊಳಗೆ ಸಿಂಪಲ್ಲಾಗೆ, ಮತ್ತು ಎಣ್ಣೆನೂ ಜಾಸ್ತಿ ಬೇಕಾಗಿಲ್ಲ ಮತ್ತು ಟೈಮ್ನೂ ಜಾಸ್ತಿ ಬೇಕಾಗಿಲ್ಲ ರೀ. ಒಂದು 10-15 ನಿಮಿಷ ಒಳಗಡೆ ಶೇವನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಅಂದ್ರೆ ಹೊರಗಡೆ ತರೋಕ್ಕಿಂತ ರೀ ಈ ರೀತಿ ಮನೆಯೊಳಗೆ ಮಾಡ್ಕೊಂಡ್ಬಿಟ್ರೆ ಭಾಳ ಬೆಸ್ಟ್ ಆಗ್ತೈತೆ ನೋಡಿರಿ. ನನಗಂತೂ ಯಾವುದೂ ಹೊರಗಡೆ ತರೋಕ್ಕೆ ಇಷ್ಟ ಆಗಂಗಿಲ್ಲ, ಹಾಗಾಗಿ ಮನೆಯೊಳಗೇ ಇಷ್ಟ ಮಾಡ್ಕೊಂಡಿದ್ದು. 1-2 ಸಣ್ಣ ಬಟ್ಟೆಲಿ ಹಿಟ್ಟು ಇದ್ಬಿಟ್ರೆ ಇಷ್ಟು ಶೇವನ ರೆಡಿ ಮಾಡ್ಕೋಬೋದು ನೋಡಿರಿ. ಇಷ್ಟು ಹೊರಗಡೆಯಿಂದ ತರಕ್ಕೆ ಹೋದರೆ 100 ರೂಪಾಯಿ ಅಂತೂ ಬೇಕಾಗ್ತಾವೆ. ಮತ್ತು ಭಾಳ ದಿವಸ ಎಣ್ಣೆ ಒಳಗೆ ಫ್ರೈ ಮಾಡಿ ಇಟ್ಟಿರ್ತಾರಲ್ರಿ,
ಈಗ ಅದು ಸೇವ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ನಿನ್ನಿದು ಉಡಾಗಿ ಹಿಟ್ಟಿತ್ತಲ್ರಿ ಮತ್ತು ಅವು ಉಂಡೆ ಎಲ್ಲ ಮಾಡಿಟ್ಟಿದ್ದೆ ಜಾಸ್ತಿ ಆಗಿದ್ದು ಅಂದರೆ 45 ಮ್ಯಾಲಾಗಿದ್ದು, ಒಂದು 35 ಅಷ್ಟೇ ಮಾಡಿದ್ದು. ಹೀಗಾಗಿ ಸ್ವಲ್ಪ ಒಡಾದದು ಉಂಡೆ ಎಲ್ಲ ಇಟ್ಟಿದ್ದೆ ಮತ್ತು ಹಿಟ್ಟನ್ನು ಹಂಗೆ ಫ್ರಿಜ್ನಾಗ ಇಟ್ಟಿದ್ದೆ ರೀ. ಈಗ ಅದನ್ನ ಬಳಸಿಬಿಟ್ಟು ಒಂದು ಸ್ನ್ಯಾಕ್ಸ್ ಮಾಡ್ಕೊಡೋಣಂತ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಅಂದ್ರೆ ಭಾಳ ದಿವಸ ಇಡಬಾರ್ದಲ್ಲ, ಅದಕ್ಕಾಗಿ ಈಗನ ಮಾಡಿ ಕೊಟ್ರಾಯ್ತು. ಹೆಂಗಾದ್ರೂ ಟೈಮಿಗೆ 6 ಗಂಟೆ ಆಗೈತ್ರಿ. ಎಲ್ಲರೂ ಮನೆಯಾಗಿದ್ವಿ, ಇನ್ನು ಮಾಡ್ಕೊಂಡು ತಿಂದ್ರಾಯ್ತಂತ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಅದು ವಡ ಎಲ್ಲ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಗ್ರೀನ್ ಚಟ್ನಿ ಮತ್ತು ಟೊಮೆಟೊ ಸಾಸ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಸ್ವೀಟ್ ಚಟ್ನಿ ಇರಬೇಕು ರೀ, ಭಾಳ ಮಸ್ತ್ ಆಗ್ತೈತಿ. ಬಟ್ ಸ್ವೀಟ್ ಚಟ್ನಿ ಮಾಡೋಕ್ಕಾಗಲಿಲ್ಲ ರೀ. ಟೊಮೆಟೊ ಸಾಸ್ ಮಾತ್ರ ಇವತ್ತನ್ನು ರೆಡಿ ಮಾಡ್ಕೊಂಡಿದ್ದು. ಖಾಲಿ ಆಗಿತ್ತು ಮೊನ್ನೆ 1.5 ಡಬ್ಬಿ ಅಷ್ಟು ಮಾಡ್ಕೊಂಡಿದ್ದೆ, ಅಲ್ಲಂದ್ರೆ 1 kg ಆಗಕ್ಕೆ ಬಂದಿತ್ತು. ಅಷ್ಟು ರೆಡಿ ಮಾಡ್ಕೊಂಡಿದ್ದು ಪೂರ್ತಿ ಖಾಲಿ ಆಯಿತು. ಮತ್ತು ಇವತ್ತು ಫ್ರೆಶ್ಶಾಗಿ 1 kg ಅಷ್ಟು ಟೊಮೆಟೊದು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಆಲ್ರೆಡಿ ಇದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ, ಚೆಕ್ ಮಾಡಿರಿ ಬೇಕಂದ್ರೆ. ಈಗಂತೂ ಟೊಮೆಟೊ ರೇಟ್ ಭಾಳ ಕಮ್ಮಿ ಐತಿ, ಅಂದ್ರೆ 10 ರೂಪಾಯಿ kg ಐತ್ರಿ. ನೀವು ಒಂದು 10 ರೂಪಾಯಿ ಟೊಮೆಟೊ ತಂದುಬಿಟ್ರೆ ಒಂದು ಅರ್ಧ kg ಮ್ಯಾಲಷ್ಟು ಟೊಮೆಟೊ ಸಾಸ್ ಆಗ್ತೈತಿ. ಅದಕ್ಕೇನು ಜಾಸ್ತಿ ಇನ್ಗ್ರೀಡಿಯೆಂಟ್ಸು ಬೇಕಾಗಿಲ್ಲ, ಜಸ್ಟ್ ಕಡಿಮೆ ಒಂದು 20-30 ರೂಪಾಯಿ ಒಳಗಡೆ ಅದು ರೆಡಿ ಆಗ್ಬಿಡ್ತೈತ್ರಿ. ಎಲ್ಲ ಗ್ಯಾಸ್ ಹಿಡ್ಕೊಂಡನ ಅಷ್ಟು 1 kg ಸಾಸ್ ರೆಡಿ ಆಗುತ್ತೆ. ಮತ್ತು ಚಲೋತ್ನಾಗೂ ಇರ್ತೈತಿ ಅಲ್ರಿ. ಈಗ ವಡ ಏನು ಮಾಡಿದ್ದಿಲ್ಲ ಅದನ್ನ ಸ್ವಲ್ಪ ಅದ್ರ ಮೇಲೆ ಚಪಟ್ ಮಾಡಿಬಿಟ್ಟು ಗ್ರೀನ್ ಚಟ್ನಿ ಮತ್ತು ಟೊಮೆಟೊ ಸಾಸ್, ಉಳ್ಳಾಗಡ್ಡಿ, ಕ್ಯಾರೆಟು, ಕೊತ್ತಂಬರಿ ಮತ್ತು ಚಾಟ್ ಮಸಾಲ ಮತ್ತು ಶೇವ ಹಾಕ್ಕೊಂಡು ತಿಂದ್ರೆ ಮಸ್ತಾಗಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ನೋಡಿರಿ. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ಸಿಂಪಲ್ಲಾಗಿ ಮನ್ಯಾಗ ಏನಿರುತ್ತಲ್ಲ ಇದ್ರಾಗ ಮಾಡ್ಕೊಂಬಿಟ್ಟು ತಿನ್ಬೋದು. ಅದನ್ನೇ ಏನಾಕತ್ತಿದ್ದೆ ನಮ್ಮ ಮನೆಯವ್ರಿಗೆ, ನೀವಂತೂ ಜಾತ್ರೆಗೆಲ್ಲ ಕರ್ಕೊಂಡೊಯ್ದು ಏನೂ ತಿನ್ಸಂಗಿಲ್ಲ, ನಾನಾದರೂ ಮಾಡಿಕೊಡ್ತೀನಿ ಶಿಸ್ತಾಗಿ ತಿಂದ್ರಿ ಅಂತ ಅನ್ನಾಕತ್ತಿದ್ದೆ. ಅಂದರೆ ಎಲ್ಲರೂ ಏನು ಮಾಡ್ತಾರೆ, ಜಾತ್ರೆ ಇದ್ಬಿಟ್ರೆ ಬಿಜಾಪುರದಾಗಂತೂ ಡೈಲಿ ಒಂದು ವಾರ ತನಕನೂ ಡೈಲಿ ಹೊರಗಡೆ ಹೋಗ್ತಾರೋ, ತಿಂದು ತಿರುಗಾಡೆಲ್ಲ ಬರ್ತಾರೋ. ನಾವಂತೂ 19 ವರ್ಷ ಆಯ್ತು ಅನ್ಸುತ್ತೆ, ಇನ್ನೂ ತನಕ ಜಾಸ್ತಿ ಜಾತ್ರೆಗೆ ಹೋಗಿ ತಿಂದು ಬಂದೇ ಇಲ್ಲ ರೀ. ಯಾಕಂದ್ರೆ ನಮ್ಮ ಮನೆಯವ್ರಿಗೂ ಇಷ್ಟ ಆಗಂಗಿಲ್ಲ, ತಿನ್ನಕ್ಕೆ ನನಗೂ ಇಷ್ಟ ಆಗಂಗಿಲ್ಲ ರೀ. ಆದರೂ ತಿರುಗಾಡಬೇಕು ನೋಡ್ಬೇಕಂದ್ರೆ ಎಲ್ಲ ಇಷ್ಟ ಆಗ್ತೈತಿ. ಬಟ್ ನಮ್ಮ ಮನೆಯವ್ರಿಗೆ ಅದು ಕರ್ಕೊಂಡು ಹೋಗೋದಾಗಲಿ ತಿರುಗಾಡ್ದಾಗಲಿ ಇಷ್ಟ ಆಗಂಗಿಲ್ಲ. ಈಗ ನಾನು ಮಾಡಿದ್ದ ಸ್ನ್ಯಾಕ್ಸ್ ರೆಡಿ ಆಗೈತೆ ನೋಡಿರಿ. ಮಸ್ತಾಗಿ ಟೊಮೆಟೊ ಸಾಸ್ ಮತ್ತು ಗ್ರೀನ್ ಚಟ್ನಿ ಹಾಕ್ಕೊಂಡು ಮಸ್ತಾಗಿ ಸ್ನ್ಯಾಕ್ಸ್ ಎಂಜಾಯ್ ಮಾಡಿದ್ವಿ. ಇದು ತಿಂದ್ಮೇಲೆ ರೀ ಯಾರೂ ಊಟನೇ ಒಲ್ಲ ಅಂತಂದರು. ಹೀಗಾಗಿ ಅಡುಗೆನೂ ಮಾಡೋಕ್ಕೆ ಹೋಗಲಿಲ್ಲ. ಇನ್ನೂ ಸ್ವಲ್ಪ ಕುಂಬಳಕಾಯಿ ಕುದಿಸಿದ್ದಿದ್ವಲ್ಲ ಅದನ್ನ ನಮ್ಮ ಮನೆಯವರು ಹಾಲು ಬೆಲ್ಲ ಹಾಕ್ಕೊಂಡು ತಿಂದರು. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋ ಅಂದರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ.